ಇನ್ನೊಂದು ಪ್ರಶ್ನೆ ಇದೆ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರ ಸಂಪನ್ಮೂಲಗಳನ್ನು ಹೇಗೆ ಬಳಸಿ ತಮ್ಮ ಅಗತ್ಯಗಳನ್ನು ಪೂರೈಸ್ತಾರೆ ಅಂತ. ಸೊ ನಾನು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಅವಲಂಬಿಸಿ ಜೀವನ ನಡೆಸ್ತಾ ಇರ್ತಾರೆ. ಈಗ ಬಟ್ಟೆ ಆಗಲಿ, ಆಹಾರ ಆಗಲಿ, ವಸತಿ ಆಗಲಿ, ಸಾರಿಗೆ ಸೌಲಭ್ಯ, ಅಂಚೆ ಏನೇ ಆಗಿರಲಿ, ಎಲ್ಲರಿಗೂ ಕೂಡ ನಮಗೆ ಬೇಕೇ ಬೇಕು. ನನಗೆ ಹೇಳಲಿಕ್ಕಾಗುತ್ತಾ, ನಮಗೆ ವೈದ್ಯರ ಹತ್ರ ಹೋಗ್ಲಿಕ್ಕಾಗಲ್ಲ ಅಂತ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಒಬ್ಬರನ್ನೊಬ್ಬರು ಏನಾಗ್ತಾ ಇರಬೇಕು, ಅವಲಂಬನೆ ಮಾಡಲೇಬೇಕು. ವಾಸ್ತವ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಅಗತ್ಯ ಸರಕು ಸೇವೆಗಳ ಪಟ್ಟಿ ದೊಡ್ಡದಾಗಿರುತ್ತದೆ. ಸೊ ಇವತ್ತಿನ ಕಾಲದಲ್ಲಿ ಒಂದು ಕುಟುಂಬಕ್ಕೆ ಎಷ್ಟು ವಸ್ತುಗಳು, ಎಷ್ಟು ಸಾಮಾನು ಇದ್ದರೂ ಕೂಡ ಅವರಿಗೆ ಸಾಕಾಗಲ್ಲ. ಅಂಥ ಸಮಯದಲ್ಲಿ ಇವಾಗ ನಮಗೇನು ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸಂಪೂರ್ಣಕ್ಕೆ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಒಂದೇ ಕ್ವಾಲಿಟಿ ಸಿಗ್ತಾ ಇಲ್ಲ. ನಮಗೆಲ್ಲ ಹಠ ಇಡ್ಲಿಕ್ಕಾಗುತ್ತೆ, ನನಗೆ ಇದೇ ಬ್ರ್ಯಾಂಡ್ ಬೇಕು, ಇದೇ ವಸ್ತು ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಇರುವ ಸಂಪನ್ಮೂಲಗಳು ಏನಾಗಿರುತ್ತೆ, ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇದ್ದಿರುತ್ತೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಉಪಯೋಗಿಸಿದ ಬಳಸುವ ಸರಕು ಸೇವೆಗಳ ಕೆಲವನ್ನು ಮಾತ್ರ ಹೊಂದಿರುತ್ತಾನೆ. ಸೊ ಎಲ್ಲರ ಕೈಲೂ ಎಲ್ಲ ಇಲ್ಲ. ಯಾಕೆಂತ ಹೇಳಿದರೆ ಎಲ್ಲವೂ ಕೂಡ ಎಲ್ಲರಲ್ಲಿ ಏನಾಗಿದೆ, ಹಂಚಿಕೆ ಆಗಿದೆ. ನಮ್ಮಲ್ಲಿ ಬರೀ ಕೆಲವು ವಸ್ತು ಮಾತ್ರ ಇದೆ, ಬಾಕಿ ಎಲ್ಲ ಏನಾಗಿದೆ, ಬೇರೆ ಬೇರೆಯವರ ಕೈಯಲ್ಲಿ ಏನಾಗ್ತಾ ಹೋಗಿದೆ, ಹಂಚಿಕೆ ಆಗುತ್ತೆ. ಇಲ್ಲಿ ಉದಾಹರಣೆ ಹೇಳೋದಾದರೆ, ನಮಗೆ ಒಂದು ಕೃಷಿ ಕುಟುಂಬ, ಒಬ್ಬ ನೇಕಾರ, ಒಬ್ಬ ಶಿಕ್ಷಣ ತೆಗೆದುಕೊಳ್ಳಲಾಗಿದೆ. ಕೃಷಿ ಅಂತ ಹೇಳಿದರೆ ಅಂದರೆ ತನ್ನ ಸ್ವಂತ ಭೂಮಿಯಲ್ಲಿ ಅವನೇನು ಮಾಡ್ತಾನೆ, ಏನಾದರೂ ಧಾನ್ಯನ, ಅಕ್ಕಿಯ, ಗೋಧಿನ ಏನೋ ಅವನೇನು ಮಾಡ್ತಾನೆ, ಕೃಷಿ ಮಾಡ್ತಾನೆ. ಅದರಿಂದ ಬರುವ ಹಣದಲ್ಲಿ ಅವನೇನು ಮಾಡ್ತಾನೆ, ತನ್ನ ಕುಟುಂಬ ನೋಡ್ಕೊಳ್ತಾನೆ. ಈ ನೇಕಾರ ಅಂತ ಹೇಳಿದರೆ ಹತ್ತಿ ಮುಖಾಂತರ ನೂಲು ತೆಗೆದು ಬಟ್ಟೆ ತಯಾರು ಮಾಡಿ ಏನು ಮಾಡ್ತಾನೆ, ಅದರ ಸಲಕರಣೆ ಉಪಯೋಗ ಮಾಡಿ ಒಂದು ಬಟ್ಟೆ ತಯಾರು ಮಾಡ್ತಾನೆ. ಶಿಕ್ಷಕರು ಏನು ಮಾಡ್ತಾರೆ, ಅವರವರ ಕೌಶಲ್ಯ, ಅವರವರ ಟ್ಯಾಲೆಂಟ್ ಉಪಯೋಗ ಮಾಡೋರು ಏನು ಮಾಡ್ತಾರೆ, ಅಲ್ಲಿ ಕೌಶಲ್ಯ ಪಾಠ ಮಾಡಿ ಅಥವಾ ಮಕ್ಕಳಿಗೆ ಬುದ್ಧಿ ಕಲಿಸಿ ಮಕ್ಕಳಿಗೆ ಜ್ಞಾನ ಒದಗಿಸ್ಕೊಡ್ತಾರೆ. ಸೊ ಈಗಿರುವಾಗ ಇಲ್ಲಿ ನಮಗೆ ಹೇಳಲಿಕ್ಕೆ ಪ್ರತಿಯೊಬ್ಬರು ಬೇರೆ ಬೇರೆ ಫೀಲ್ಡ್ ಇರ್ತಾರೆ. ಎಲ್ಲರೂ ಕೂಡ ಏನಾಗ್ತಾ ಮಾಡಬೇಕು, ಒಬ್ಬರೊಬ್ಬರು ಇನ್ನೊಬ್ಬರಿಗೆ ಅವಲಂಬನೆ ಮಾಡಬೇಕು. ಈ ಮೂಲಕ ನಮ್ಮಲ್ಲಿ ಬೇರೆ ಬೇರೆ ವಸ್ತುಗಳಿರುತ್ತೆ, ಬೇರೆ ಬೇರೆ ಜನಾಂಗದಲ್ಲಿರುತ್ತೆ, ಬೇರೆ ಬೇರೆ ಫೀಲ್ಡ್ ಅವರು ಇರ್ತಾರೆ. ಎಲ್ಲರೂ ಕೂಡ ಒಂದು ವಸ್ತುವನ್ನು ಪಡೆಯಲಿಕ್ಕೆ ಅವ್ರೇನು ಮಾಡಬೇಕು, ಇನ್ನೊಬ್ಬನ ಕಡೆಗೆ ಹೋಗಲೇಬೇಕು. ಉದಾಹರಣೆಗೆ ಒಬ್ಬ ನೇಕಾರನಿಗೆ ತಿನ್ನಲಿಕ್ಕೆ ಏನಾದರೂ ಬೇಕು ಅಂತಂದ್ರೆ ಅವನೇನು ಮಾಡಬೇಕು, ಕೃಷಿಕನ ಬಳಿ ಹೋಗಲೇಬೇಕು. ಕೃಷಿಕನಿಗೆ ಬಟ್ಟೆ ಹಾಕಬೇಕು ಅಂದರೆ ಅವನೇನು ಮಾಡಬೇಕು, ನೇಕಾರನ ಬಳಿ ಹೋಗಲೇಬೇಕು. ಶಿಕ್ಷಕನಿಗೆ ಬಟ್ಟೆ ಹಾಕಬೇಕು ಅಂದರೆ ನೇಕಾರ. ಸೊ ಇದೊಂದು ಒಂಥರ ಚೈನ್ ಸಿಸ್ಟಮ್ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲರಿಗೆ ಏನಾಗಿರ್ತಾರೆ, ಒಬ್ಬರೊಬ್ಬರಿಗೆ ಅವಲಂಬಿತರಾಗಿರ್ತಾರೆ. ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಕೃಷಿ ಕುಟುಂಬವು ಆಹಾರಧಾನ್ಯ ಉತ್ಪಾದಿಸಬಹುದು. ಆ ಕುಟುಂಬದ ಒಂದು ಭಾಗವನ್ನು ಉದ್ದೇಶಕ್ಕೆ ಬಳಸಿ ಉಳಿದ ಉತ್ಪನ್ನದ ಭಾಗವನ್ನು ಬಟ್ಟೆ, ವಸತಿ, ವಿವಿಧ ಸೇವೆಗಳ ವಿನಿಮಯಕ್ಕೆ ಸಂಗ್ರಹಿಸಿಕೊಳ್ತಾನೆ. ಸೊ ಇಲ್ಲಿ ನೋಡಿ, ಒಬ್ಬ ಕೃಷಿಕ ಏನು ಮಾಡ್ತಾನೆ, ವರ್ಷ ಇಡೀ ಕೆಲಸ ಮಾಡ್ತಾನೆ, ಬಂದ ಲಾಭವನ್ನು ಏನು ಮಾಡ್ತಾನೆ, ಬಂದ ಲಾಭದ ಒಂದು 80,000 ರೂಪಾಯಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. 80,000 ರೂಪಾಯಿ ಅವನು ಏನು ಮಾಡ್ತಾನೆ, 20,000 ರೂಪಾಯಿ ಬರೋ ವರ್ಷಕ್ಕೆ ಅವನು ಇಡ್ತಾನೆ. ಯಾಕೆ, ಬರೋ ವರ್ಷ ಬೀಜ ತಗೋಬೇಕು ತಾನೆ, ಅದಕ್ಕೆ ಇಡ್ತಾನೆ. ಬಾಕಿ ಇರುವ 60% ಅವನೇನು ಮಾಡ್ತಾನೆ, ತನ್ನ ಮಕ್ಕಳ ಶಾಲೆ ಫೀಸ್ ಅದಕ್ಕೆ ತಗೊಳ್ತಾನೆ. ಮತ್ತೆ ಬಟ್ಟೆ, ವಸತಿ, ಹಬ್ಬ ಎಲ್ಲ ಬರುತ್ತಲ್ಲ ಅದಕ್ಕೋಸ್ಕರ ಖರ್ಚು ಮಾಡ್ತಾನೆ. ಸೊ ನೋಡಿ, ಕೃಷಿಕನ ಲಾಭ ಹಂಗೆ ಹೋಯಿತು. ಇನ್ನು ನೇಕಾರ ಅವನು ಕೂಡ ಏನು ಮಾಡ್ತಾನೆ, ಬಟ್ಟೆ ಮಾಡ್ತಾನೆ. ಅವನು ಬಟ್ಟೆ ಹೊಲಿಸಿ ಬಂದ ಹಣದಲ್ಲಿ ಅವನು ಏನು ಮಾಡ್ತಾನೆ, ಅವನಿಗೆ ಬೇಕಾದ ಅಕ್ಕಿ ಆಗಿರ್ಬೋದು, ಅವನ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಅವನ ಆಸ್ಪತ್ರೆ ಸೌಲಭ್ಯ ಎಲ್ಲ ಅವನು ನೋಡ್ಕೊಳ್ತಾನೆ. ಅದೇ ರೀತಿ ಶಿಕ್ಷಕ ಕೂಡ ಅಷ್ಟೇ, ಅವನು ಬೋಧನೆ ಮಾಡಿದರ ಸಂಬಳದಲ್ಲಿ ಅವನು ಮಾಡ್ತಾನೆ. ಬೇರೆ ಬೇರೆ ರೀತಿಯಾದ ಅವನಿಗೆ ಬೇಕಾದ ಬಟ್ಟೆ ಆಗಿರ್ಬೋದು, ಶಿಕ್ಷಕನ ಮಕ್ಕಳಿಗೆ ಬೇಕಾದಂಥ ಬಟ್ಟೆ ಆಗಿರ್ಬೋದು, ಅಥವಾ ಆಸ್ಪತ್ರೆ ಆಗಿರ್ಬೋದು, ಅವರ ಸ್ಕೂಲ್ ಫೀಸ್, ಅವರಿಗೆ ಬೇಕಾದ ತಿಂಡಿ ಆಗಿರ್ಬೋದು, ಹೀಗೆ ಅವ್ರೇನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಸೊ ಇದೊಂದೇ ಈ ಸಮಾಜ ಯಾವ ರೀತಿ ಇರುತ್ತೆ, ಒಂಥರ ಚೈನ್ ಸಿಸ್ಟಮ್ ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಏನಾಗಿರಲೇಬೇಕು, ಅವಲಂಬಿತರಾಗಿರಲೇಬೇಕು. ಹೀಗೆ ಪ್ರತಿಯೊಬ್ಬರು ವ್ಯಕ್ತಿಗಳು ತನ್ನ ಸಂಪನ್ಮೂಲ ಉಪಯೋಗಿಸಿಕೊಂಡು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬಹುದು. ಎಲ್ಲರೂ ಕೂಡ ಏನು ಮಾಡ್ಬೋದು, ಒಬ್ಬರನ್ನೊಬ್ಬರು ಡಿಪೆಂಡ್ ಮಾಡಿ ಅವರವರ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು.